ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ ಪ್ರಿಯ ವ್ಲಾಗ್. ಸುಮಾರು ದಿನ ಆದಮೇಲೆ ಈ ಥರ ಕ್ಯಾಮ್ರಾ ಮುಂದೆ ನಿಂತು ವ್ಲಾಗ್ನ ಶುರು ಮಾಡ್ತಾ ಇರೋದು. ಐಶ್ ಬರ್ತಡೇ ವಿಡಿಯೋ ಅದಾದಮೇಲೆ ನನ್ನ ಬರ್ತಡೇ ವಿಡಿಯೋ ಇದೆಲ್ಲ ಆದಮೇಲೆ ಈ ಥರ ವ್ಲಾಗ್ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತೇಳಿ. ಇದು ಬಂದು ಲಾಸ್ಟ್ ಸ್ಯಾಟರ್ಡೆ, ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು, ತರಕಾರಿ, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಇದನ್ನೆಲ್ಲನೂ ಕೂಡ ತೊಗೊಂಡು ಬಂದ್ವಿ. ಅಲ್ಲೂ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಅಂದರೆ ಗೊತ್ತಿರುತ್ತಲ್ಲ, ತುಂಬಾ ಜನ ರಶ್ ಇದ್ದರು. ಜೊತೆಗೆ 2 ಕೈಲೂ ಸಾಮಾನು ಬೇರೆ ಇತ್ತಲ್ವ, ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಸಂಜೆನೇ ಮಾರ್ಕೆಟ್ಗೆಲ್ಲ ಹೋಗಿ ಬಂದುಬಿಡೋಣ, ನೈಟು ಸ್ವಲ್ಪ ಒಬ್ಬಟ್ಟೆಲ್ಲ ಈಗಲೇ ಮಾಡಿಟ್ಬಿಡೋಣ, ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೇಲಿ ಪೂಜೆ ಮುಗಿಸಿ, ಅದಾದಮೇಲೆ ಅಡುಗೆ ಮುಗಿಸಿ, ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು. ಯುಗಾದಿ ಹಬ್ಬದ ದಿನ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ 1 ನಿಮಿಷ ಕೂಡ ಫ್ರೀ ಇರೋದಿಲ್ಲ, ಅಷ್ಟೊಂದು ಕೆಲಸ ಆಗ್ಬಿಡುತ್ತೆ. ಹಾಗಾಗಿ ಇವಾಗಲೇ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಟೈಮೇ ಆಗಿಬಿಡ್ತು. ಇನ್ನು ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆನೇ ತಲೆ ಸ್ನಾನ ಮಾಡಿ ದೇವ್ರ ಸಾಮಾನು ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟಿದ್ದೆ. ಈಗ ಬಂದು ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಬಿಡ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಆದ ಕೂಡಲೇ ಪೂಜೆನ ಮಾಡ್ಕೊಳ್ಬೋದು. ಇನ್ನು ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋ ಪ್ಲ್ಯಾನ್ ಏನೂ ಇರಲಿಲ್ಲ. ಇರೋದ್ರಲ್ಲಿ ಯಾವುದಾದ್ರೂ ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇಡೀ ದಿನ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ, ಅಡುಗೆ ಇದೆಲ್ಲ ಇದ್ದೇ ಇರುತ್ತೆ, ಬರೀ ದೇವಸ್ಥಾನಕ್ಕೆ ಹೋಗಿ ಬರೋದಲ್ವ. ಸರಿ, ಯಾವುದಾದ್ರೂ ಇರೋದ್ರಲ್ಲೇ ಒಂದು ಸೀರೆ ಯಾವುದಾದ್ರೂ ಉಟ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೂ ಯಾಕೋ ಮನಸ್ಸು ತಡಿಲಿಲ್ಲ. ಸರಿ, ಹೊಸ ಸೀರೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ಸ್ಯಾರಿನ ತೊಗೊಂಡು ಬಂದ. 2 ದಿವಸದಲ್ಲಿ ಯಾರು ತಾನೇ ಬ್ಲೌಸ್ ಹೊಲ್ಕೊಡ್ತಾರೆ, ಅದು ಈ ಹಬ್ಬದ ಟೈಮಲ್ಲಿ. ಸರಿ, ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಏನಾದರೂ ವೇರ್ ಮಾಡೋಣ ಅಂದ್ಬಿಟ್ಟು ಜಿಗ್ಜಾಗ್ ಫಾಲ್ಸ್ ಏನಾದರೂ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಹೋಗಿ ಕೊಟ್ಬಿಟ್ಟು ಬಂದೆ. ಅವರು ಆದರೆ ಸಂಜೆ ಕೊಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಕೊಡ್ತೀನಿ ಅಂತಿದ್ರು. ಪಾಪ ಒಂದು 3 ಅವರ್ಸ್ ಅಷ್ಟೇ, ಅಷ್ಟರಲ್ಲಿ ಜಿಗ್ಜಾಗು ಫಾಲ್ಸ್ ಎಲ್ಲನೂ ಕೂಡ ಮಾಡಿಬಿಟ್ಟು ಕಾಲ್ ಮಾಡಿದರು. ಹೋಗಿ ಈಗ ಅದನ್ನು ಈಸ್ಕೊಂಡು ಬಂದು ಇಟ್ಟಿದ್ದೀನಿ. ಅದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ಪ್ಲ್ಯಾನ್ ಮಾಡಿದ್ದೀನಿ. ವೇರ್ ಮಾಡಿದಾಗಲಂತೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬ ಅಂತಂದರೆ ಏನು ನೆನಪಾಗುತ್ತೆ? ನನಗಂತೂ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಫಸ್ಟ್ ನೆನಪಾಗೋದೇ ಎಣ್ಣೆ ಸ್ನಾನ, ತುಂಬಿಟಾರ್ತಿ, ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋದು. ಈಗಲೂ ಕೂಡ ಅದೇ ಥರ ಆಚರಣೆ ಮಾಡ್ತೀವಿ, ಬಟ್ ಆಗಿನಷ್ಟು ಸಂಭ್ರಮ, ಖುಷಿ ಎಲ್ಲನೂ ಕೂಡ ಈಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯುಗಾದಿ ಹಬ್ಬ ಅಂದ್ಕೂಡಲೇ ಫಸ್ಟು ಅವಾಗ ತಾನೇ ಸಮ್ಮರ್ ಹಾಲಿಡೇಸ್ ಕೊಟ್ಟಿರೋರು. ಆ ಸಮ್ಮರ್ ಹಾಲಿಡೇಸ್ ಬಂತು ಅನ್ನೋದ್ರಲ್ಲೇ ಏನೋ ಒಂಥರ ಖುಷಿ ಇರೋದು. ಅದ್ರ ಜೊತೆ ಹೊಸ ಬಟ್ಟೆ, ಇಡೀ ದಿನ ತುಂಬಿಟ್ಟು ಒಬ್ಬಿಟ್ಟೆಲ್ಲ ತಿನ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಎಷ್ಟು ಚೆಂದ ಅಂತ ಅನಿಸುತ್ತೆ ಆ ದಿನಗಳು. ಅಷ್ಟು ನೀಟಾಗಿ ಬಂದಿಲ್ಲ. ಓಕೆ, ಬಂದ ಲೆವೆಲ್ಗೆ. ಇದು ಆಯುಷ್ ಹಾಕಿರೋದು. ಟೈಮ್ ನೋಡಿ 10:15. ಇದು ನಾನು ಹಾಕಿರೋದು. ಆಯುಷ್ ಅವರು ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಆಯುಷ್, ಅಯ್ಯೋ ಮಾತಾಡಿಸ್ತಾ ಇದ್ದೇನೆ. ಎಷ್ಟು ಮಟ್ಟಿಗೆ ಟಯರ್ಡ್ ಅಂದರೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಹ್ಯಾಪಿ ಯುಗಾದಿ. ಅಡ್ವಾನ್ಸ್ ಇನ್ನೇನು, ಇನ್ನು 1 hour 11 ಇಲ್ಲಿ ನೋಡಿರಿ, ಇನ್ನು 1 hour ಹೋದ್ರೆ 12 o'clock. ಹ್ಯಾಪಿ ಯುಗಾದಿ ಹೇಳೋಗ್ಲಿ ಅಟ್ಲೀಸ್ಟ್. ಎಲ್ಲರಿಗೂ ಹ್ಯಾಪಿ ಯುಗಾದಿಗಳು. ಯುಗಾದಿಗಳು ಅಂತೆ. 11:45 ಆಗಿದೆ. ಮಾರ್ನಿಂಗು 5:30ಗೆ ಅಲಾರಾಮ್ ಇಟ್ಟಿದ್ದೀನಿ. ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡ ಆಯುಷ್. ಇವತ್ತೆಲ್ಲ ಕೆಳಗೆ ಮಲ್ಕೊತಾ ಇರೋದು. ಎಷ್ಟು ಶೆಕೆ ಇದೆ ಅಂದರೆ ರೂಮಲ್ಲಿ ಮಲ್ಕೊಳ್ಳೋದು ಆಗ್ತಾ ಇಲ್ಲ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಫುಲ್ಲು ಹಿಂಗಿದೆ. ತೋರಣ ಹಾಕೋ ಅಂತಂದರೆ ಹಿಂಗಂತ ಇದ್ದಾನೆ. ಓಕೆ, ಮಾರ್ನಿಂಗು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.